ಗೆಳೆಯರೇ, ನಾವು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಒಂದು ರೆಸಾರ್ಟ್ ಹೋಗ್ತಾ ಇದ್ದೀವಿ ಅಲ್ವಾ. ರೆಸಾರ್ಟ್ ಹೆಸರು ಏನು ಹೇಳು? ಬ್ಲೂ ಲಗೂನ್ ಇನ್ ರೆಸಾರ್ಟ್. ನೋಡೋಣ. ಬಾಯ್ ಬಾಯ್. ಗೆಳೆಯರೇ, ನಾವು ಇವಾಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಾರಲ್ಲಿ ಬಂದಿದ್ದೀವಿ, ನಮ್ಮ ಒಂದು ಪುಟ್ಟ ಕಾರು. ಹರ ಹರ ಮಹಾದೇವ್, ಓಂ ಸಾಯಿ ಬಾಬಾ. ಗಣಪತಿಯೇ ನಮಃ. ಫ್ರೆಂಡ್ಸ್, ಫುಲ್ ಟ್ರಾಫಿಕ್ ಇದೆ. ನಾವು ರೀಚ್ ಆಗೋದು ಲೇಟ್ ಆಗುತ್ತೆ ಅನಿಸ್ತಾ ಇದೆ. ಸೊ ಅಪ್ಡೇಟ್ ಕೊಡ್ತೀವಿ. ನಮ್ಮ ಕಾಲೇಜ್ ಫ್ರೆಂಡ್ ಒಬ್ಬ ಬರಬೇಕು. ಸೊ ಅವನಿಗೋಸ್ಕರ ವೆಯ್ಟಿಂಗು. ಸೊ ಇಲ್ಲೇ ಡೆಕತ್ಲನ್ ಇದೆ ಮೈಸೂರು ರೋಡಲ್ಲಿ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಪ್ಡೇಟ್ ಮಾಡ್ತೀವಿ ಮತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು 3 ಬೆಡ್ ಕೇಳಿದ್ವಿ, ಬಟ್ ಡಬಲ್ ಬೆಡ್ 2 ಹಾಕಿದ್ದಾರೆ. ಸೊ 4 ಜನ ಆರಾಮಾಗಿರ್ಬೋದು. ಸೊ ನಾವು 4 ಜನ ಇದ್ದೀವಿ. ಅದು ಟಾಯ್ಲೆಟ್ಟು, ಇದು ಟಿ ವಿ ಯೂನಿಟ್ಟು, ಸೊ ಇದು ಎ ಸಿ ಇದೆ. ಟಾಯ್ಲೆಟ್ ತುಂಬ ಕ್ಲೀನಾಗಿದೆ. ಸೊ ಇಲ್ಲೊಂದು ಸ್ಪೇಸ್ ಇದೆ. ಐ ಥಿಂಕ್ ಡ್ರೆಸ್ ಚೇಂಜಿಂಗ್ ಯೂನಿಟ್ ಎಲ್ಲ ಇದೆ. ಸೊ ಇಲ್ಲೊಂದು ಮಿರರ್ ಇದೆ. ಸೊ ಇದೊಂದು ನಾವೇನಾದ್ರು ಬಟ್ಟೆಗಳು ಇಟ್ಕೋಬೋದು. ಸ್ಪೇಷಿಯಸ್ ಆಗಿ ಸಾಕು, ಚೆನ್ನಾಗಿದೆ. ಸೊ ಇದು ಈ ಕಡೆಯಿಂದ ವ್ಯೂ, ಅದು ಎಂಟ್ರೆನ್ಸು, ಇದು ಬೆಡ್ಸು.
ಇದು ಆ್ಯಕ್ಚುಲಿ ನಾವು ಪಾರ್ಕಿಂಗ್ ಮಾಡಿ ಬಂದಿದ್ದು ಫ್ರೆಂಡ್ಸ್. ಇದೆ ಆ್ಯಕ್ಚುಲಿ ಸ್ಟೆಪ್ಸ್ ಇದೆ, ಇಲ್ಲೆಲ್ಲ ತುಂಬ ಮರಗಳಿದೆ, ತುಂಬ ಪೀಸ್ಫುಲ್ಲಾಗಿದೆ. ಅಲ್ಲಿ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಒಂದು ರೂಮ್ ಇದೆ. ಸೊ ಇವರು ನಮ್ಮ ಫ್ರೆಂಡ್ ಮಕ್ಕಳು, ನನ್ನ ಮಗ. ಸೊ ಮುಂದೆ ಮುಂದೆ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಹೇಳೋಣ, ಸಿಗೋಣ ಫ್ರೆಂಡ್ಸ್. ಇದು KRS ಡ್ಯಾಮ್ದು ಬ್ಯಾಕ್ ವಾಟರ್ಸ್, ಜಸ್ಟ್ ಅಡ್ಜಸೆಂಟ್ ಟು ಬ್ಲೂ ಲಗೂನ್ ಇನ್ ರೆಸಾರ್ಟ್ ವೇರ್ ವಿ ಆರ್ ಸ್ಟೇಯಿಂಗ್. ಒಳ್ಳೆ ವ್ಯೂ ಇದೆ. ಎಂಥ ಗಾಳಿ ಅಂದರೆ ತಣ್ಣನೆ ಗಾಳಿ, ಮನಸ್ಸಿಗೆ ತುಂಬ ಮುದ ನೀಡುತ್ತೆ. ಇದು ನಿಜವಾಗ್ಲೂ ಒಂದು ಸರಿ ವಿಸಿಟ್ ಮಾಡಲೇಬೇಕಾಗಿರುವಂಥ ರೆಸಾರ್ಟು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಬ್ಲೂ ವಾಟರ್. ನಾವು ಬೇಕಾದ್ರೆ ಹೋಗಿ ಅಲ್ಲಿ ನೀರಲ್ಲಿ ಕೂಡ ಆಡ್ಬೋದು. ಆಮೇಲೆ ಹೋಗೋ ಪ್ಲ್ಯಾನ್ ಇದೆ. ఏం జరుగుతున్నాయి? ಹೌದು. ಇದೇ ನಾವು ಇದ್ದಿದ್ದು ರೂಮ್ಸ್ ಫ್ರೆಂಡ್ಸ್. ಅದಕ್ಕೆ ಅದೇ ಸ್ಟೆಪ್ಸ್ ಇರೋದು.